ನಮಸ್ಕಾರ ವೀಕ್ಷಕರೇ. ಹಿಟ್ಟಿನ ಹುಂಜ ಆದ ಸೃಜನ್. ವೀಕ್ಷಕರೇ, ನಿಮ್ಗೆ ಆಶ್ಚರ್ಯ ಅನಿಸ್ತದೆ ಏನಿದೆ ಟೈಟಲ್ ಕೊಟ್ರು ಅಂತ ಹೇಳಿ. ಶ್ರೀ ಲಕ್ಷ್ಮೀ ಶ್ರೀನಿವಾಸ ಫ್ಲೋರ್ ಮಿಲ್, ಇಲ್ಲಿ ಹಿಟ್ಟಿನ ಗಿರಣಿ, ಮಾಗಡಿ ರಸ್ತೆ, ಬೆಂಗಳೂರು. ಸೃಜನ್ ಅಂತ ಹೇಳಿ ಮಾಲೀಕ. ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿದೆ, KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕ ಟ್ರಾಪ್ ಹೇಗೆ ಆಗಿದ್ದಾರೆ ಅಂತೇಳಿ. ಇಲ್ಲಿ ಅವರಿಗೆ ರೌಡಿಗಳ ಬೆದರಿಕೆ ಜೊತೆಗೆ ಯಾವ ವಿಡಿಯೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತು ಹಾಕಿದ್ರಿ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಅವರನ್ನ ನೋಟಿಸ್ ಕೊಟ್ಟು ಕರೆಯಲಾಗ್ತಾ ಇದೆ. ಜೊತೆಗೆ ಆತ ಹೊರಗಡೆ ಬರಲಾರದ ಪರಿಸ್ಥಿತಿನಲ್ಲಿ ಇದೆ. ಈಗ ಇನ್ನೊಂದು ವಿಡಿಯೋ ಮಾಡಿದ್ರೆ ಒಂದು ಅರ್ಧ ಡಜನ್ FIR ಆಗ್ತದೆ ನಿಮ್ಮ ಮೇಲೆ ಅಂತ ಹೇಳಿ ಧಮಕಿ ಕೊಡ್ತಾ ಇದ್ದಾರೆ. ಈಗ ನೀವು ಯಾವಾಗ ವಿಡಿಯೋ ಮಾಡಿದ್ದು ಅಂತ ಹೇಳಿ ವಾಯು ವಿಭಾಗದ DCP ನಾಗೇಶ್ ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ, ಕಾಪಿ ನಿಮಗೆ ಕಾಣಿಸ್ತದೆ. ಈಗ ನೀವು ಯಾವಾಗ ವಿಡಿಯೋ ಮಾಡಿದ್ರು, ಏನು ಎತ್ತ ಎಲ್ಲ ಅವ್ರ ಅಂದ್ರೆ ದೂರುದಾರನಿಗೆ ಕಿರಿಕಿರಿ ಶುರುವಾಗಿದೆ ಅಂತ ಅಂದ್ರೆ ಸತ್ಯ ಹೊರಗೆ ಹೇಗೆ ಬರಬೇಕು ಅಂತ. ಪೊಲೀಸರಿಗೆ ಸಾಕಷ್ಟು ಮಾಡ್ಲಿಕ್ಕೆ ಕೆಲಸ ಇರ್ತವೆ, ಯಾರನ್ನ ಓಲೈಸ್ಲಿಕ್ಕೆ ಅಂತ ಹೇಳಿ ನೀವು ಈ ರೀತಿ ಮಾಡ್ತಾ ಹೋದ್ರೆ ಅಂದ್ರೆ ದೂರುದಾರನ್ನೇ ನೀವು ಆರೋಪಿಗಳ ರೀತಿಯಲ್ಲಿ ನೋಡೋದಾದ್ರೆ ಬಹಳ ಖೇದ. ಯಾಕಂದ್ರೆ ಈ ರೇಡ್ ಆಗಿ ಟ್ರ್ಯಾಪ್ ಆಗೋಕ್ಕಿಂತ ಮುಂಚೆ ಅವರ ಮನೆಗೆ ಈತ KP ಅಗ್ರಹಾರ ಇನ್ಸ್ಪೆಕ್ಟರ್ ಹೋಗಿರ್ತಾರೆ. ಅದರ ಒಂದು ನೋಟವನ್ನ ಗರುಡ ತೋರಿಸ್ತದೆ ನೋಡಿ. ನೀವ್ ಯಾರೇ ನಿಮ್ಮನ್ನೆಲ್ಲ ಕರ್ಸಿರೋದು? ನಾನು ಪೊಲೀಸ್ ಇನ್ಸ್ಪೆಕ್ಟರ್ KP ಸರ್ಚ್ ವಾರೆಂಟ್ ಇದೆಯಾ? ಸರ್ಚ್ ವಾರೆಂಟ್ಗಳಿದೆಯಾ ನಿಮ್ಮ ಜನರೇ ತೋರಿಸಿ. ನಾವೇನೇ ಕಾನೂನು ಪ್ರಕಾರ ಮಾಡ್ತಿದ್ವಿ. ಏನಕ್ಕೆ ಬಂದಿದ್ದಾರೆ ತೋರ್ಸಲ್ಲ, ಏನಕ್ಕೆ ಮಾಡಿದ್ದಾರೆ ಬರ ಮೇಲಿಂದ ಹೇಳ್ಕೊಂಡ್ ಬಂದಿರೋದು ರೆಕಾರ್ಡ್ ಆಗಿದೆ. ತಗೊಂಡ್ ಬರ್ತಾ ಇದೀನಿ ಕೆಳಗಡೆ, ನೀವು ಬಂದ್ಬಿಟ್ಟು ಹೇಳ್ಕೊಳಕ್ ಬಂದ್ರೆ ನಮ್ಮನ್ನ ಕತೆಗಳು ಬೇಡ. ಯಾವ ಕತೆ ಇಲ್ಲ ಸರ್, ನೀವೇ ಹೇಳ್ತಾರೋ ನೀವೆಲ್ಲರೂ ಮಾಡ್ತಾ ಇರೋದು. ನೋಡಿದ್ರಲ್ಲ, ನೆಕ್ಸ್ಟ್ ಈ ಮುಂಚೆ ಕೂಡ ತೋರಿಸಿತ್ತು. ಅದಾದ್ಮೇಲೆ ಒಂದಿಷ್ಟು ಹೊಡ್ಕೋ ಬಡ್ಕೋ ಅಂತಾರಲ್ಲ, ಚೀರಾಟ ಹಾರಾಟ ಹೆಂಗಿತ್ತು ಅಂತ ಹೇಳಿ ಅದನ್ನು ಕೂಡ ಗರುಡ ಒಂದು ಎಪಿಸೋಡ್ ನಲ್ಲಿ ತೋರಿಸಿತ್ತು. ಮತ್ತೆ ರಿಫ್ರೆಶಿಂಗ್ ಆಗಿ ನಿಮ್ಗೆ ತೋರಿಸ್ತದೆ. ಶಿಕ್ಷಕರೇ, ಲಂಚ ತಗೊಳ್ಳುವಾಗ ಲೋಕಾಯುಕ್ತರಿಗೆ ಸಿಕ್ಬಿದ್ದಾಗ ಒಬ್ಬ ಇನ್ಸ್ಪೆಕ್ಟ್ರು ಅಂದರೆ ಈ KP ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟ್ರು ಯಾವ ರೀತಿ ಚೀರಾಡ್ತಾ ಇದ್ದಾರೆ ನೋಡಿ. ಅಂದರೆ ನನಗೆ ಅದು ದಕ್ಕಲಿಲ್ಲ ಅಂತೀರಾ ಅಥವಾ ನೀವು ಯಾಕೆ ಹಿಡಿದ್ರಿ ಅಂತೀರಾ? ಅಂದರೆ ಇಲ್ಲಿ ಪೊಲೀಸರನ್ನ ಹಿಡಿದಿದ್ದಾರೆ, ಕಳ್ಳ ಪೊಲೀಸ್ ಆಟ ಅಂತ ಹೇಳ್ತಾರೆ. ಇದನ್ನು ಗರುಡ ನೋಟದಲ್ಲಿ ನಿಮಗೆ ತೋರಿಸ್ತದೆ ನೋಡಿ. ಲೋಕಾಯುಕ್ತ ಪೊಲೀಸರು ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಸರ್ ಹೇಳಿದ್ಯಾ? ಬನ್ನಿ ಅಂತ ಹೇಳ್ತಾ ಇದ್ದೆ. ನೀವು ಬರೀತಾರೆ, ನಾವು ಬರೀತಾರೆ. ಆಯ್ತು, ಮತ್ತೆ ಹೇಳ್ತಾ ಇದ್ದೀನಿ ಈ ಕಡೆ ನೀಡಿ ಪ್ಲೀಸ್ 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 ಬೇಡ, ಅಲ್ಲಿ ಬೇಡ ಪ್ಲೀಸ್ 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 ಸರಿ 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 ಪ್ಲೀಸ್ ಪ್ಲೀಸ್ ಸಮಾಧಾನ ಆಯ್ತು. ನೀವು ಸಮಾಧಾನ ಆಗಿ ಸರ್, ಸಮಾಧಾನ ಆಗಿ ಟೆನ್ಷನ್ ಮಾಡ್ಕೊಳ್ಳಿ. ನೀವು ಸಮಾಧಾನ ಆಗಿ. ಆಯ್ತು ಆಯ್ತು, ಓಕೆ ಓಕೆ ಸರ್, ಓಕೆ ಓಕೆ ಹೇಳಿದ್ರಿ ಸರ್. ಆಯ್ತು ಸರ್, ಆಯ್ತು. ಈ ಶ್ವೇತಾಗ ಲೊಕೇಶನ್ ಕಳಿಸ್ಕೊಡ್ತೀನಿ, ಅಮೌಂಟ್ ತೆಗಿಬೇಕು. ಇಲ್ಲ ಅವ್ರಿಗೆ ಕಳಿಸಿನಿ ಸರ್, ಜೀಪ್ ತಗೊಂಡ್ ಬರೋಕಲ್ಲ. ನೋಡಿದ್ರಲ್ಲ, ಹೇಳ್ತಾರಲ್ಲ, ಗೋವಿಂದರಾಜಿಗೆ ಗೋವಿಂದ ಅನಿಸಿದ ಸೃಜನ್ ಪರಿಸ್ಥಿತಿ ಅಂದ್ರೆ ಆತನೇ ಹೇಳ್ಕೊಂಡಿದ್ದಾನೆ ನನಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಆ ನೋಟಿಸ್ ಕಾಪಿಗಳನ್ನ ಜೊತೆಗೆ ಒಂದಿಷ್ಟು ಕಿರಿಕಿರಿಗಳನ್ನ ಗರುಡ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸಿದೆ ನೋಡಿ. ಈಗ
ಆತ ಏನ್ ಹೇಳ್ತಾನೆ ಅಂತ ಹೇಳಿ ಯಥಾವತ್ತಾಗಿ ತೋರಿಸ್ತೇವೆ. ನಮಸ್ಕಾರ, ನಾನು ಸುಜನ್ ಅಂತ, ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ಗೆ ಮಾಲೀಕ. ಇವತ್ತಿನ ವಿಷಯ ತಿಳಿಸ್ಬೇಕಂತಿರೋದು, ನಮಗೆ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡೋಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ACP ಚಂದನ್ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನ್ನೋರು, ಇವರು 3 ಜನ ಸೇರಿ ನಮ್ಮ ಮೇಲೆ ಸುಳ್ಳು FIR ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ FIR ಅನ್ನು ಫೈಲ್ ಮಾಡ್ತಾರೆ. ನಮಗೆ ನೋಟಿಸ್ ಕೊಡೋದಿಲ್ಲ. ನೋಟಿಸ್ ಇಲ್ಲದೆ FIR ಫೈಲ್ ಮಾಡೋ 1-2 ಗಂಟೆ ಕೆಳಗೆ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕ್ಕೆ ಮುಂಚೆನೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಹ್ಯಾಂಡ್ ಕಫ್ ಅನ್ನು ಹಾಕ್ತಾರೆ. ಈ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು ಅಂದರೆ ನಾವು, ನಮ್ಮ ಕುಟುಂಬನ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೂ ಸೀನಿಯರ್ ಸಿಟಿಸನ್ಸ್. ಅವರಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸಲ್ಲಿ ಹೇಳಿಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರ ಅಮಾಯಕರು. ಅವರನ್ನು ಕೂಡ FIR ಅಲ್ಲಿ ಸೇರಿಸಿ, ಅವರನ್ನು ಕೂಡ ಸುಳ್ಳು FIR ಅಲ್ಲಿ ಸೇರಿಸಿ ಅವರಿಗೂ ಸಹ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಈ ಅರೆಸ್ಟ್ ಮಾಡಿದ ಕೂಡಲೇ ಕರ್ಕೊಂಡೋಗಿ ನಮ್ಮನ್ನು ಫೋನ್ಗಳು ಕಿತ್ಕೊಂಡು ನಮ್ಮನ್ನು ಲಾಕಪ್ ಒಳಗೆ ಹಾಕ್ತಾರೆ. ಅದರ ನಂತರ ನಮಗೆ ಗೋವಿಂದರಾಜು ಅವರು ಹಣವನ್ನು ಡಿಮಾಂಡ್ ಮಾಡ್ತಾರೆ. ಮೇಲೆ ACP ರವರೆಗೂ ಕೊಡಬೇಕು ಅಂತ ಟೋಟಲ್ ಆಗಿ 2 ಕೋಟಿಯನ್ನು ಹೇಳಿಕೆಯನ್ನು ಇವರು ಡಿಮಾಂಡ್ ಮಾಡ್ತಾರೆ. 2 crores ಅಮೌಂಟ್. ನಾವು ಫಸ್ಟ್ FIR, ಸೆಕೆಂಡ್ FIR, ಥರ್ಡ್ FIR, 1 ತಿಂಗಳಲ್ಲಿ 3 FIR ಮಾಡ್ತಾರೆ. ಎಲ್ಲ ಒಂದೇ. ಅದು ಯಾವುದೋ ಬಡ್ಸ್ ಕೇಸ್ ಅಂತಾರೆ. ಅದಕ್ಕೆ ನಾವು ಅಪ್ಲಿಕಬಲ್ ಇಲ್ಲ, ಬೇಸ್ ಇಲ್ಲ. ನಮ್ಮನ್ನು ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಈ ಟಾರ್ಗೆಟ್ ಮಾಡಿ ಈ ಕಡೆ ನಮ್ಮ ಹತ್ರ ದುಡ್ಡು ಡಿಮಾಂಡ್ ಮಾಡ್ತಾರೆ. ನಿಮ್ಮ ಹತ್ರ 2 crores ಡಿಮಾಂಡ್ ಮಾಡೋದ್ರಲ್ಲಿ ನನಗೆ ಇಮಿಡಿಯೇಟ್ ಬೇಕು, ನಾನು ಮೇಲೆ 20 ಲಕ್ಷ ಅವರದ್ದು ACP ರವರ ಚಂದನ್ ಅವರಿಗೆ ಕೊಡಬೇಕಂತ ಹೇಳ್ತಾರೆ ಗೋವಿಂದರಾಜು. ನಾವು ಭಯ ಪಟ್ವಿ, ನಾವು ಕೊಟ್ವಿ ಹಣಕಾಸನ್ನು. ಫಸ್ಟ್ FIR, ಸೆಕೆಂಡ್ FIR ಅಲ್ಲಿನೂ ನಾವು ಕಂತಲ್ಲಿನೂ 25 ಲಕ್ಷಗಳನ್ನು ನಾವು ಕೊಟ್ಟೇವಿ. 5 ಲಕ್ಷಗಳನ್ನು ಕೊಟ್ಕೊಂಡು ಬರ್ತಾ ಲಾಸ್ಟ್ ಕಂತಲ್ಲಿ 4 ಲಕ್ಷದಲ್ಲಿ ನಮ್ಮ ಗೋವಿಂದರಾಜು ಅವರು ಇನ್ಸ್ಪೆಕ್ಟರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಈ 3 FIR ಅಲ್ಲಿ ಸುಳ್ಳು FIRಗಳನ್ನು ಮಾಡಿ ಪರ್ಸನಲಿ ಟಾರ್ಗೆಟ್ ಮಾಡಿ ಕೋರ್ಟಲ್ಲಿ ನಡೆಯುವಂತಹ ಚೆಕ್ ಬೌನ್ಸ್ಗಳ ಕೇಸನ್ನ ಇದ್ರೂ ಸಹ ಇನ್ನೊಂದು ಕಂಪ್ಲೇಂಟು, ಇನ್ನೊಂದು FIR ತಗೊಂಡು ನಮ್ಮನ್ನ ಪರ್ಸನಲಿ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನೋಡ್ತಾರೆ. ನೋಡಿದ್ರಲ್ಲ, ಅಂದ್ರೆ ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ನೀವು ಯಾವುದೇ ಸ್ಟೇಷನ್ ಹೋಗ್ರಿ, ಉದಾಹರಣೆ ಒಂದು ನಂಜನಗೂಡು ಇಶ್ಯೂ ತಗೊಂಡ್ರೆ ಅಥವಾ ಅಲ್ಲಿ ಸ್ಟೇಷನ್ಗೆ ಹೋದ್ರೆ ಅಂದ್ರೆ ಅಲ್ಲಿ ಬಹಳ ಅದ್ಭುತವಾದ ವ್ಯಕ್ತಿ ಇದ್ದಾರೆ, ಆದ್ರೆ ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅಂತ ಹೇಳಿ ಒಂದು ಸೈಡು ಈಸಾ ಗೋಪುರ ವಾಲ್ತದೆ. ಕೃಷ್ಣ ಕೃಷ್ಣ ಅಂತ ಹೇಳಬೇಕು, ಯಾಕಂದ್ರೆ ಇಲ್ಲಿ ಸಮಸ್ಯೆ ಹಂಗಿರ್ತದೆ. ಯಾಕಂದ್ರೆ ಕೃಷ್ಣ ಗೋವಿಂದ ಎಲ್ಲ ಒಂದೇ. ಮುಂದೆ ಗೋವಿಂದನ ಹಣೆ ಬರ ಕೃಷ್ಣಗೆ ಆಗ್ತದೇನೋ ಅಂತ ಹೇಳಿ ಗೊತ್ತಿಲ್ಲ. ಯಾಕಂದ್ರೆ ಗರುಡ ಬೆನ್ನ ಹತ್ತಿದ್ರೆ ಹಂಗೆ. ಈ ಎಪಿಸೋಡ್ ಅನ್ನ ನೋಡ್ತಾ ನೋಡ್ತಾ ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು ಅಂದಾಗ, ಪೊಲೀಸ್ ಸ್ಟೇಷನ್ಗೆ ನೀವು ವಿಶೇಷವಾಗಿ ಹೋದಾಗ ವ್ಯಾಪ್ತಿ ಬರಂಗಿಲ್ಲ ಅಂದ್ರೆ ಓದು ಬರಹ ಅಂಗೂಟ ಚಾಪುಗಳನ್ನ ಆಯಾ ಪ್ರದೇಶಕ್ಕೆ ನೀವು ಕರೆಸಿ 0 FIR ಅಂತ ಮಾಡ್ತಾರೆ. ಅಂದ್ರೆ
ನಿಮ್ಮ ಠಾಣಾ ವ್ಯಾಪ್ತಿ ನಿಮಗೆ ಬಂದಿಲ್ಲ ಅಂದ್ರೆ ನೀವು FIR ಮಾಡ್ಕೊಳ್ಳಿ. ನಂತರ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಇನ್ನೊಂದು ಕಡೆ ಕಳಿಸಿ ಇನ್ವೆಸ್ಟಿಗೇಷನ್ ಆಗ್ತದೆ. ಇಲ್ಲಿ ಬಸವರಾಜ್ ಅಂತ ಹೇಳಿ PSI ಅವರು ಬಹಳ ಅದ್ಭುತವಾಗಿದ್ರು. ಇಲ್ಲಿ ನಮಗೆ ಒಂದಿಷ್ಟು ದರ್ಶನ ಆದ್ಮೇಲೆ ಇನ್ನೊಂದು ಕಡೆ ಬಂದ್ವಿ. ಅಲ್ಲಿ ಪಾಪ ಸಾಹೇಬರು ಕೋರ್ಟ್ ನಲ್ಲಿ ಏನೋ ಆದೇಶಗಳನ್ನ ಹೇಳ್ತಾ ಇದ್ರಂತೆ. ಜೊತೆಗೆ ಇಲ್ಲಿ ಒಂದೇ ಏನ್ ಸಮಸ್ಯೆ ಅಂತಂದ್ರೆ, ಒಂದು ಹುಡುಗ ಹುಡುಗಿ ಇಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದು ಆದ್ಮೇಲೆ ಒಂದ್ ರೀತಿಯಿಂದ ಹೇಳ್ತಾರಲ್ಲ, ಹೊಸದಾಗಿ ಅಗಸ ಗೋಣಿಚೀಲ ಎತ್ತೆತ್ತಿ ಹೋಗದ ಅಂತ ಹೇಳಿ, ಅದಾದ್ಮೇಲೆ ಇನ್ನೊಂದು ಏನ್ ಬರುತ್ತೆ, ಸ್ವಲ್ಪ ದಿವಸ ಆದ್ಮೇಲೆ ಹೇಳ್ತಾರಲ್ಲ, ಎಲ್ಲ ಮುಗಿದ ಮೇಲೆ ಅಂದ್ರೆ ಕೋಟೆ ಗೆದ್ದ ಮೇಲೆ ಮತ್ತೆ ಕುದ್ದ ಮತ್ತೆ ಇನ್ನೊಂದು ರಾಣಿ ಹತ್ರ ಹೋಗೋಣ ಅನ್ನೋ ಅರ್ಥದಲ್ಲೋ ಇನ್ನೊಂದ್ರಲ್ಲೋ ಮತ್ತೆ ಶುರುವಾಯಿತು. ಅಲ್ಲಿ ಗ್ರಹ ಬಂಧನ ಅಂತ ಶುರುವಾದಾಗ ಎಷ್ಟಾದ್ರೂ ಆಗ್ಲಿ, ಮೇಜರ್ ಆಗಿರ್ಲಿ ಮೈನರ್ ಆಗಿರ್ಲಿ, ಇಲ್ಲಿ ತಂದೆ ತಾಯಿಗೆ ಮಕ್ಕಳೇ. ಒಂದಿಷ್ಟು ಕೋಪ ಇನಿಷಿಯಲ್ ಇರ್ತದೆ, ನಂತರ ಬರ್ತದೆ. ಅವಾಗ ಇಂಥ ಕೇಸುಗಳಲ್ಲಿ ಪೊಲೀಸರು ಸೌಜನ್ಯತೆಯಿಂದ ಸೌಹಾರ್ದತೆಯಿಂದ ನೀವು ವರ್ತಿಸ್ಲಿಲ್ಲ ಅಂದ್ರೆ ಏನಾಗ್ತದೆ, ಆಕ್ರೋಶ ಇಲ್ಲಿಂದ ಮೇಲೆ ಹೋಗ್ತದೆ. ಅದಕ್ಕೆ ಹೇಳೋದು ನಾನು ಕೃಷ್ಣ ಅಂತ ಹೇಳಿ. ಯಾಕಂದ್ರೆ ಆ ಕೃಷ್ಣಂದ್ರಿಗೆ ಗೊತ್ತಿರ್ತದೆ ಕೃಷ್ಣಮೂರ್ತಿ ಏನ್ ಹೇಳ್ತಾ ಇದ್ದಾನೆ ಅಂತೇಳಿ. ಇಲ್ಲಿ ಅದು ಆದ್ರೆ ಜೊತೆಗೆ ಕಳಿಸಿ ಮಾತಾಡ್ಸ್ಲಿಲ್ಲ ಅಂತಂದ್ರೆ ನನ್ನ ಕೂಸು ಎಲ್ಲಿ ಏನಾಗ್ತದೋ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಯಾಕಂದ್ರೆ ಮುಂಚೆ ಏನ್ ಆಗೋದಕ್ಕಿಂತ ತಡೆಯೋದು ಮುಖ್ಯ ಅನ್ನೋದ್ರಲ್ಲಿ ಪೊಲೀಸರು ಕೂಡ ಕೊಂಚ ಸಾಥ್ ಕೊಡ್ಬೇಕು. ಇಲ್ಲಾಂದ್ರೆ ಗೋವಿಂದ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.